ತುಂಗಭದ್ರಾ ನದಿಯಲ್ಲಿ ಈಜಲು ಹೋಗಿ ಮೂವರು ಯುವಕರು ನಾಪತ್ತೆಯಾಗಿದ್ದರು. ಮೂವರ ಯುವಕರಿಗಾಗಿ ಶೋಧ ಕಾರ್ಯಾಚರಣೆ ನಿರಂತರವಾಗಿ ಆಗ್ತಾ ಇತ್ತು. ಮಂತ್ರಾಲಯಕ್ಕೆ ಹೋಗಿದ್ದ ಯುವಕರು ನೀರು ಪಾಲಾದಂತಹ ಪ್ರಕರಣ. ತುಂಗಭದ್ರಾ ನದಿಯಲ್ಲಿ ಈಜಲು ಹೋಗಿದ್ದ ಮೂವರು ನೀರು ಪಾಲಾಗಿದ್ದರು. ನಾಪತ್ತೆಯಾಗಿದ್ದ ಸ್ಥಳದಲ್ಲಿ ಈಗ ಮೂವರ ಮೃತದೇಹ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂತ್ರಾಲಯದ ಬಳಿ ಇರುವಂತಹ ತುಂಗಭದ್ರಾ ನದಿಯಲ್ಲಿ ಈ ಘಟನೆ ನಡೆದಿತ್ತು. ಹಾಸನ ಮೂಲದ ಅಜಿತ್, ಸಚಿನ್, ಪ್ರಮೋದ್ ಮೂವರ ಮೃತದೇಹ ಈಗ ಪತ್ತೆಯಾಗಿದೆ. ಆಂಧ್ರ ಪ್ರದೇಶದ SDRF ತಂಡದಿಂದ ಮೃತದೇಹಗಳನ್ನು ಪತ್ತೆ ಹಚ್ಚುವ ಕಾರ್ಯ ಆಗಿದೆ. ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಅಂಥೇಳಿ ಮಂತ್ರಾಲಯಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ನದಿಯಲ್ಲಿ ಈಜೋದಕ್ಕೆ ಹೋಗಿದ್ರು. ಮೂವರು ಯುವಕರು ಕೂಡ ಕಣ್ಮರೆಯಾಗಿದ್ರು. ನಿರಂತರವಾಗಿ SDRF ಟೀಮ್ ಕಾರ್ಯಾಚರಣೆಯನ್ನು ನಡೆಸಿ ಈಗ ಮೂವರು ಯುವಕರ ಮೃತದೇಹವನ್ನು ಹೊರಕ್ಕೆ ತೆಗೆದಿದೆ. ಮೂವರ ಮೃತದೇಹವನ್ನು ನೋಡ್ತಾ ಇದ್ದ ಹಾಗೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮೂವರು ಯುವಕರ ಫೋಟೋ ಮಂತ್ರಾಲಯಕ್ಕೆ ಬಂದಂತಹ ಸಂದರ್ಭದಲ್ಲಿ, ಮತ್ತೊಂದು ಕಡೆ ಯಾವ ರೀತಿಯಲ್ಲಿ ಕುಟುಂಬಸ್ಥರ ಆಕ್ರಂದನ ಇದೆ, ಮೃತದೇಹ ಸಿಗ್ತಾ ಇದ್ದ ಹಾಗೆ ಅನ್ನುವಂತಹ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತುಂಗಭದ್ರಾ ನದಿಯಲ್ಲಿ ಈಜಲು ಹೋಗಿದ್ದಂತಹ ಮೂವರು ಯುವಕರು ನಾಪತ್ತೆಯಾಗಿದ್ರು. ಈಗ ಆ ಮೂವರು ಯುವಕರ ಶವವನ್ನ ಪತ್ತೆ ಹಚ್ಚಲಾಗಿದೆ. ನದಿಯಲ್ಲಿದ್ದಂತಹ ಶವವನ್ನ ಈಗ ದಡಕ್ಕೆ ತರುವಂತಹ ಕೆಲಸ ಆಗಿದೆ. ತುಂಗಭದ್ರಾ ನದಿಯಲ್ಲಿ ಮೂವರು ಯುವಕರ ಶವವನ್ನ ಮೇಲಕ್ಕೆತ್ತುತ್ತಾ ಇದ್ದ ಹಾಗೇನೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಮೂವರು ಕೂಡ ಹಾಸನ ಮೂಲದ ಯುವಕರು ಅನ್ನೋದು ಗೊತ್ತಾಗ್ತಾ ಇದೆ. 20 ವರ್ಷದ ಅಜಿತ್ತು, 20 ವರ್ಷದ ಸಚಿನ್, 19 ವರ್ಷದ ಪ್ರಮೋದ್ ಸ್ನೇಹಿತರೆಲ್ಲರ ಸೇರಿಬಿಟ್ಟು ಇವರು ರಾಯರ ಮಠಕ್ಕೆ ಬಂದಿರ್ತಾರೆ ದರ್ಶನಕ್ಕೆ ಅಂಥೇಳಿ. ಈ ಸಂದರ್ಭದಲ್ಲಿ ನದಿಗೆ ಸ್ನಾನಕ್ಕೆ ಅಂಥೇಳಿ ತೆರಳಿದಂತಹ ಸಂದರ್ಭದಲ್ಲಿ ಕೊಚ್ಚಿಕೊಂಡು ಹೋಗಿದ್ರು, ನಾಪತ್ತೆಯಾಗಿದ್ರು. ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇತ್ತು. ಈಗ ಮೂವರ ಮೃತದೇಹವನ್ನು ಕೂಡ ಹೊರತೆಗೆಯುವಂತಹ ಕೆಲಸ ಆಗಿದೆ. NDRF ತಂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇತ್ತು. ಕೊನೆಗೂ ಕೂಡ ಮೂವರ ಮೃತದೇಹಗಳು ಸಿಕ್ಕಿರುವಂಥದ್ದು. ನಾಪತ್ತೆಯಾಗಿದ್ದಂತಹ ಸ್ಥಳದಲ್ಲಿಯೇ ಮೂವರು ಮೃತದೇಹಗಳು ಪತ್ತೆಯಾಗಿರುವಂಥದ್ದು. ಮಂತ್ರಾಲಯದ ಬಳಿ ಇರುವಂತಹ ತುಂಗಭದ್ರಾ ನದಿಯಲ್ಲಿ ಘಟನೆ ನಡೆದಿದೆ. ರಾಯರನ್ನು ನೋಡಬೇಕು ಅಂಥೇಳಿ ಮಠಕ್ಕೆ ಬಂದಿದ್ದರು. ಅದಕ್ಕೂ ಮೊದಲು ಸ್ನಾನಕ್ಕೆ ಅಂಥೇಳಿ ನದಿ ತೀರಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೂವರು ಯುವಕರು ಕಣ್ಮರೆಯಾಗಿದ್ದರು. ನಿರಂತರ ಕಾರ್ಯಾಚರಣೆಯ ಫಲ ಈಗ ಮೂವರು ಮೃತದೇಹಗಳನ್ನು ತೆಗೆದಿರುವಂತಹದ್ದು. ಮೂವರ ಮೃತದೇಹವನ್ನು ಹೊರಕ್ಕೆ ತೆಗಿತಾ ಇದ್ದ ಹಾಗೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಮೂವರು ಕೂಡ ಹಾಸನದ ಮೂಲದ ಯುವಕರು ಅಂಥೇಳಿ ಗುರುತಿಸಲಾಗಿದೆ. ಮಂತ್ರಾಲಯಕ್ಕೆ ಅಂಥೇಳಿ ಬಂದಿರ್ತಾರೆ ಇವರು. ಈ ಸಂದರ್ಭದಲ್ಲಿ ಈ ಅವಘಡ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ವಿಜಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಎಷ್ಟು ಜನ ಯುವಕರು ಬಂದಿರ್ತಾರೆ, ಆ ಸಂದರ್ಭದಲ್ಲಿ ಏನಾಯಿತು, ಜೊತೆಗೆ ಈಗ ಈ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ? ನಿಜಕ್ಕೂ ಪ್ರೇಮ್, ಏನು ಹಾಸನ ಮೂಲದ 7 ಜನ ವಿದ್ಯಾರ್ಥಿಗಳು ಅಂದರೆ ಯುವಕರು ಮಂತ್ರಾಲಯಕ್ಕೆ ಬರ್ತಾರೆ. ಶನಿವಾರ ದಿನ ಬೆಳಗ್ಗೆ ಎಲ್ಲ ದರ್ಶನವನ್ನು ಮಾಡಿಕೊಂಡು ಸಾಯಂಕಾಲ 7 ಗಂಟೆಗೆ ಅವ್ರಿಗೆ ವಾಪಸ್ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಅವರು ವಾಪಸ್ ಬೆಂಗಳೂರಿಗೆ ಹಾಸನಕ್ಕೆ ಹೊರಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ. ಆದರೆ ಅವ್ರಿಗೆ 7 ಗಂಟೆಗೆ ಏನು ಅವರು ಹೊರಡಲಿಕ್ಕೆ ಇನ್ನು ಸಮಯ ಇರೋದ್ರಿಂದ ಸಂಜೆ 5 ಗಂಟೆ ಸುಮಾರಿಗೆ ಅವರು ನದಿಯಲ್ಲಿ ಮತ್ತೊಂದು ಸಾರಿ ಪುಣ್ಯ ಸ್ನಾನವನ್ನು ಮಾಡಬೇಕು ಅಂತ ನದಿಗೆ ಇಳಿತಾರೆ. ಆದರೆ ನೀರಿನ ರಭಸ ಹೆಚ್ಚಾಗಿದ್ದರಿಂದ ಏನು ಸ್ನಾನಕ್ಕೆ ಹೋಗಿದ್ದಂಥ 3 ಜನ ಯುವಕರು ಅದರಲ್ಲಿ ನೀರಲ್ಲಿ ಕೊಚ್ಕೊಂಡು ಹೋಗುವಂಥದ್ದು. ಅಜಿತ್, ಪ್ರಮೋದ್ ಮತ್ತು ಇನ್ನೊಬ್ಬ ಯುವಕ ಒಂದು ನದಿಯ ನೀರಿನ ಸೆಳೆತಕ್ಕೆ ಕೊಚ್ಕೊಂಡು ಹೋಗ್ತಾರೆ. ಮಂತ್ರಾಲಯದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಅಲ್ಲಿನ ಅನೌನ್ಸ್ಮೆಂಟ್ಗಳು ಕೂಡ ಮಾಡ್ತಾ ಇರ್ತಾರೆ. ನದಿಯಲ್ಲಿ ಯಾರು ಕೂಡ ಇಳಿಬಾರ್ದು, ನೀರಿನಲ್ಲಿ ಸೆಳೆತ ಹೆಚ್ಚಾಗಿದೆ ಅಂತ. ಆದಾಗ್ಯೂ ಕೂಡ ಯುವಕರು ಆ ಒಂದು ನೀರಿನಲ್ಲಿ ಇಳಿದು ಏನು ಈಜು ಬರುತ್ತೆ ಅನ್ನುವಂಥ ಧೈರ್ಯದಲ್ಲಿ ನೀರಿಗೆ ಹೋಗಿದ್ದೇ ಈ ಒಂದು ಅವಘಡಕ್ಕೆ ಕಾರಣ ಆಗಿದೆ. ನಿನ್ನೆ ಸಾಯಂಕಾಲ ಈ ಒಂದು ಘಟನೆ ನಡೆದಿರುವಂಥದ್ದು. ಆಗ್ಲಿಂದಲೂ ಕೂಡ ಸ್ಥಳೀಯ ಈಜುಗಾರರು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಮತ್ತು ಮಂತ್ರಾಲಯ ಠಾಣೆ ಪೊಲೀಸರು ಕೂಡ ಏನು ಯುವಕರ ಒಂದು ಹುಡುಕಾಟಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿತ್ತು. ಅರಗೋಲುಗಳ ಮೂಲಕ ಹುಡುಕಾಟವನ್ನು ನಡೆಸಿತ್ತು. ಆದರೆ ನಿನ್ನೆ ಕೂಡ ಪತ್ತೆ ಆಗಿರಲಿಲ್ಲ ಮತ್ತು ರಾತ್ರಿ ಆಗಿರೋದ್ರಿಂದ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆಯನ್ನು ಆರಂಭಿಸಿದಂಥ SDRF ಟೀಮ್ ಏನಿದೆ ಅದು ನಿರಂತರವಾಗಿ ಶೋಧವನ್ನು ನಡೆಸಿದ ನಂತರದಲ್ಲಿ ಅವರು ಯಾವ ಸ್ಥಳದಲ್ಲಿ 3 ಯುವಕರು ನಾಪತ್ತೆಯಾಗಿದ್ದರು ಅದೇ ಸ್ಥಳದಲ್ಲಿ ಹೆಚ್ಚಿನ
ಒಂದು ಶೋಧ ಕಾರ್ಯ ನಡೆಸಿದಾಗ ಶವಗಳು ಅಲ್ಲೇ ಪತ್ತೆಯಾಗಿರುವಂಥದ್ದು ಮಾಹಿತಿ ತಿಳಿದು ಈಗಾಗಲೇ ಕುಟುಂಬಸ್ಥರು ಕೂಡ ಹಾಸನದಿಂದ ಬಂದಿದ್ರು. ಏನು ಈ ಒಂದು ಶವಗಳು ಪತ್ತೆ ಆಗ್ತಿದ್ದಂತೆ ನಿಜಕ್ಕೂ ಕೂಡ ಕುಟುಂಬಸ್ಥರ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕೇವಲ ಇನ್ನೂ ಪದವಿ ಓದ್ತಿದ್ದಂಥ ವಿದ್ಯಾರ್ಥಿಗಳು, ಕೇವಲ 19-20 ವರ್ಷದ ಯುವಕರನ್ನ ಮಕ್ಕಳನ್ನ ಕಳೆದುಕೊಂಡಂಥ ಪೋಷಕರು ನಿಜಕ್ಕೂ ಕೂಡ ದುಃಖ ತಪ್ತರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರೇಮ್, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.